Hello everyone, welcome to Sankalp Learning Solution. Dot situation. In this topic, see the question number 13. From amongst the figure marked 1, 2, 3, 4, select the figure which satisfies the same conditions of placement of the dots as in the figure X. Okay. So ಇಲ್ಲಿ X figure ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಯಾವ ಶೇಪ್ಸ್ ಇನ್ಕ್ಲೂಡ್ ಆಗಿದೆ ಅನ್ನೋದನ್ನ ಫಸ್ಟ್ ಬರ್ಕೊಳ್ಳಿ. ಸೊ ಇಲ್ಲಿ ಸ್ಕ್ವೇರ್ ಇದೆ, ಸೊ ಸ್ಕ್ವೇರ್ ಇದೆ, ರೆಕ್ಟಾಂಗಲ್ ಇದೆ, ಟ್ರಯಾಂಗಲ್ ಇದೆ, ಸರ್ಕಲ್ ಇದೆ. ಓಕೆ, ಸೊ ಇಲ್ಲಿ ಫಸ್ಟ್ ಮೇಲಿನ ಡಾಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ಈ ಡಾಟ್ ಇನ್ಕ್ಲೂಡ್ ಆಗಿರುವಂತಹ ಶೇಪ್ಸ್ ಯಾವ್ದಾಗತ್ತೆ ಹೇಳಿ? ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್. ಓಕೆ, ಸೊ ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್. ಸೊ ಈ ಡಾಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಟ್ರಯಾಂಗಲ್, ರೆಕ್ಟಾಂಗಲ್, ಸ್ಕ್ವೇರ್, ಸರ್ಕಲ್. ಓಕೆ, ಸೊ ಇಲ್ಲಿ ಸೆಕೆಂಡ್ ಡಾಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ಇದು ಟ್ರಯಾಂಗಲ್, ಟ್ರಯಾಂಗಲ್, square, square, rectangle. Okay, sorry, once again, rectangle. Okay, so square and circle. Okay, so square ಇದೆ, ಸ್ಕ್ವೇರ್ ಇದೆ, ರೆಕ್ಟಾಂಗಲ್ ಇದೆ, ಟ್ರಯಾಂಗಲ್ ಇದೆ, ಸರ್ಕಲ್ ಇದೆ. ಸೊ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಓನ್ಲಿ ಟ್ರಯಾಂಗಲ್ ಅಂಡ್ ರೆಕ್ಟಾಂಗಲ್. ಓಕೆ, ಸೊ ಟ್ರಯಾಂಗಲ್ ಅಂಡ್ ರೆಕ್ಟಾಂಗಲ್. ಓಕೆ, ಸೊ ಇಲ್ಲಿ ಈಗ ನೀವು ಶೇಪ್ಸ್ ಅನ್ನ ಹುಡುಕ್ತಾ ಹೋಗ್ಬೇಕು. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ನಮಗೆ ರೆಕ್ಟಾಂಗಲ್ ಅಂಡ್ ಸ್ಕ್ವೇರ್. Hello everyone, welcome to Sankalp Learning Solution. Dot situation. In this topic, see the question number 13. From amongst the figure marked 1, 2, 3, 4, select the figure which satisfies the same conditions of placement of the dots as in the figure X. Okay, so ಇಲ್ಲಿ X ಇಲ್ಲಿ ಡಾಟ್ಸ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಫಸ್ಟ್ ಡಾಟ್ ಇನ್ಕ್ಲೂಡ್ ಆಗಿರುವಂತಹ ಶೇಪ್ಸ್ ಯಾವ್ದು ಹೇಳಿ? ರೆಕ್ಟಾಂಗಲ್ ಅಂಡ್ ಸ್ಕ್ವೇರ್. ಓಕೆ, ಸೊ ಸೆಕೆಂಡ್ ಡಾಟ್, ಈ ಡಾಟ್ ಇನ್ಕ್ಲೂಡ್ ಆಗಿರುವಂತದ್ದು ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟಾಂಗಲ್ ಅಂಡ್ ಸರ್ಕಲ್. ಓಕೆ, ಸೊ ಸ್ಕ್ವೇರ್, ರೆಕ್ಟಾಂಗಲ್, ಟ್ರಯಾಂಗಲ್, ಸರ್ಕಲ್. ಓಕೆ, ಸೊ ಇನ್ ದಿಸ್ ಡಾಟ್ ಹಿಯರ್ ಟ್ರಯಾಂಗಲ್ ಅಂಡ್ ರೆಕ್ಟಾಂಗಲ್. ಓಕೆ, ಸೊ ಟ್ರಯಾಂಗಲ್ ಅಂಡ್ ರೆಕ್ಟಾಂಗಲ್. ಸೊ ಇಲ್ಲಿ ಎಲ್ಲಾ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗುವಂತಹ ಶೇಪ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸಿ ದ ಫಸ್ಟ್ ಆಪ್ಷನ್. ಸೊ ಇಲ್ಲಿ ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್. ಸೊ ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್. ಓಕೆ, ಸೊ ಇಲ್ಲಿ ಈ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ಇಲ್ಲಿ ನಮ್ಗೆ ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್ ಸಿಗತ್ತೆ. ಸೊ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸ್ಕ್ವೇರ್, ರೆಕ್ಟಾಂಗಲ್, ಟ್ರಯಾಂಗಲ್, ಸರ್ಕಲ್. ಸೊ ಎಲ್ಲದಕ್ಕೂ ನಮ್ಗೆ ಕಾಮನ್ ಆಗಿರೋ ಒಂದು ಪಾಯಿಂಟ್ ಸಿಗ್ಬೇಕಾಗತ್ತೆ. ಸೊ ಇಲ್ಲಿ ಸ್ಕ್ವೇರ್, ರೆಕ್ಟಾಂಗಲ್, ರೆಕ್ಟಾಂಗಲ್ ಅಂಡ್ ಸರ್ಕಲ್. ಬಟ್ ಇಲ್ಲಿ ಟ್ರಯಾಂಗಲ್ ಗೆ ಯಾವುದೇ ರೀತಿ ಕಾಮನ್ ಪಾಯಿಂಟ್ಸ್ ನಮ್ಗೆ ಸಿಗಲ್ಲ. ಸೊ ಹಾಗಾಗಿ ಹಿಯರ್ ಫಸ್ಟ್ ಆಪ್ಷನ್ ಇಸ್ ರಾಂಗ್. ಸೊ ಇಲ್ಲಿ ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್. ಸೊ ಹಿಯರ್ ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್. ಸೊ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್. ಸೊ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಸೆಕೆಂಡ್ ಒನ್ ಸ್ಕ್ವೇರ್, ರೆಕ್ಟಾಂಗಲ್, ಸರ್ಕಲ್, ಟ್ರಯಾಂಗಲ್. ಸೊ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸ್ಕ್ವೇರ್, ಟ್ರಯಾಂಗಲ್, ರೆಕ್ಟಾಂಗಲ್, ಟ್ರಯಾಂಗಲ್. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇಲ್ಲಿ ಟ್ರಯಾಂಗಲ್ ಅಂಡ್ ರೆಕ್ಟಾಂಗಲ್. ಓಕೆ, ಸೊ ಟ್ರಯಾಂಗಲ್ ಅಂಡ್ ರೆಕ್ಟಾಂಗಲ್ ಗೆ ಯಾವುದೇ ಕಾಮನ್ ಪಾಯಿಂಟ್ಸ್ ಇಲ್ಲ. ಸೊ ಹಾಗಾಗಿ ಆಪ್ಷನ್ 2 ರಾಂಗ್ ಆಗುತ್ತೆ. ಸೊ ಆಪ್ಷನ್ 3 ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ಇಲ್ಲೂ ಕೂಡ ನಮ್ಗೆ ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್ ಗೆ ಕಾಮನ್ ಪಾಯಿಂಟ್ಸ್ ಇಲ್ಲ. ಸೊ ಹಾಗಾಗಿ ಆಪ್ಷನ್ 3 ಇಸ್ ಆಲ್ಸೋ ರಾಂಗ್. ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ 4 ರೈಟ್ ಆಗುತ್ತೆ. ಓಕೆ, ನೋಡಿ ಸ್ಕ್ವೇರ್ ಅಂಡ್ ರೆಕ್ಟಾಂಗಲ್, ಸೊ ಕಾಮನ್ ಪಾಯಿಂಟ್ಸ್. ಸೊ ಸ್ಕ್ವೇರ್, ರೆಕ್ಟಾಂಗಲ್, ಸರ್ಕಲ್ ಅಂಡ್ triangles, common points. So triangle and square.
ಓಕೆ ಸೊ ಟ್ರಯಾಂಗಲ್ ಅಂಡ್ ರೆಕ್ಟ್ಯಾಂಗಲ್. ಸೊ ಇದನ್ನ ಕನ್ಸಿಡರ್ ಮಾಡಿದ್ರೆ ಟ್ರಯಾಂಗಲ್ ಅಂಡ್ ರೆಕ್ಟ್ಯಾಂಗಲ್. ಓಕೆ ಸೊ ಮೂರು ಕಂಡೀಷನ್ ಕೂಡ ಏನಾಗುತ್ತೆ ಹೇಳಿ, ಫೋರ್ತ್ ಒನ್ ಅಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಅಂದ್ರೆ ಸೊ ಹಾಗಾದ್ರೆ ಸಿಮಿಲರ್ ಫಿಗರ್ ಯಾವ್ದಾಗತ್ತೆ ಹೇಳಿ, ಸೊ ಹಿಯರ್ 4. ಓಕೆ ಸೊ 4 is the right answer. Thank you.